ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನವಮಿ ದಿವಸ ಯಾವ ಸಮಯದಲ್ಲಿ ಅಂದರೆ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ರಾಮನವಮಿ ಯಾವ ದಿವಸ ಬಂದಿದೆ, ಹಾಗೆ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅನಂತರ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಈ ವರ್ಷ ರಾಮನವಮಿ ಮಾರ್ಚ್ 26 ಹಾಗೆ 27 2 ದಿನಗಳು ಕೂಡ ಆಚರಣೆ ಮಾಡ್ಬೋದು ಅಂತ ಕೆಲವೊಬ್ಬರು ಹೇಳಿದರು. ಆದರೆ 27ನೇ ತಾರೀಕು ಆಚರಣೆ ಮಾಡಬೇಕು. ಯಾಕೆ ಅಂದರೆ ಸೂರ್ಯ ಉದಯ ಆಗುವಂಥ ತಿಥಿ ಅವತ್ತಿನ ದಿವಸ ಬಂದಿರೋದ್ರಿಂದ ಮಾರ್ಚ್ 27ನೇ ತಾರೀಕಿನೇ ರಾಮನವಮಿನ ಆಚರಣೆ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೆ. ಇವಾಗ ಮೊದಲಿಗೆ ರಾಮನವಮಿಯ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ನವಮಿ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ 26ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ 11:48 ಆರಂಭವಾಗಿ ಮಾರ್ಚ್ 27ನೇ ತಾರೀಕು ಶುಕ್ರವಾರ ದಿವಸ ಬೆಳಗ್ಗೆ 10:06 ಅಂತ್ಯವಾಗುತ್ತೆ. ನಮಗೆ ಸೂರ್ಯ ಉದಯ ಆಗುವಂಥ ತಿಥಿ ಮಾರ್ಚ್ 26ನೇ ತಾರೀಕು ಬಂದಿಲ್ಲ. ಹಾಗಾಗಿ ನಾವು ಮಾರ್ಚ್ 27ನೇ ತಾರೀಕು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ತಿಳಿಸಿರೋದ್ರಿಂದ ನಾವು ಮಾರ್ಚ್ 27ನೇ ತಾರೀಕು ಶುಕ್ರವಾರ ದಿವಸ ರಾಮನವಮಿನ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ರಾಮನವಮಿ ಪೂಜಾ ಸಮಯ ಏನಿದೆ ಅಂದರೆ ರಾಮ ಹುಟ್ಟಿದಂಥ ಸಮಯ ಏನಿದೆ ಅದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಟೈಮಲ್ಲಿ ಶುರುವಾಗುತ್ತೆ. ಆದರೆ ನವಮಿ ತಿಥಿ ಆ ಸಮಯದಲ್ಲಿ ಇರೋದಿಲ್ಲ. ಬೆಳಗ್ಗೆ 10:06 ಮುಕ್ತಾಯ ಆಗೋಗುತ್ತೆ ನವಮಿ ತಿಥಿ. ಹಾಗಾಗಿ ನಾವು ನವಮಿ ತಿಥಿ ಮುಗಿದ ಮೇಲೆ ಪೂಜೆ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪೂಜೆ ಮಾಡ್ಬೋದು. ನಿಮಗೆ ಹಾಗೂ ನವಮಿ ತಿಥಿ ಮುಗಿದ ನಂತರ ಪೂಜೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಪೂಜೆಯನ್ನು ಮಾಡ್ಬೋದು. ಇನ್ನೂ ಶ್ರೇಷ್ಠ ಅಂದರೆ ರಾಮ ಹುಟ್ಟಿದಂಥ ಸಮಯ ಆದ ಅಭಿಜಿತ್ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಅಭಿಜಿತ್ ಮುಹೂರ್ತ ಯಾವ ಸಮಯದಲ್ಲಿ ಶುರುವಾಗತ್ತೆ ಅಂತ ಕೇಳೋದಾದರೆ 11:13 ಆರಂಭವಾಗಿ ಮಧ್ಯಾಹ್ನ 1:41 ಕೂಡ ಈ ಅಭಿಜಿತ್ ಮುಹೂರ್ತ ಇರುತ್ತೆ. ಅದರಲ್ಲೂ ತುಂಬ ಶ್ರೇಷ್ಠ ಅಂದರೆ ರಾಮ ಹುಟ್ಟಿದಂಥ ಸರಿಯಾದ ಸಮಯ ಅಂತಂದರೆ 12:27 ರಾಮ ಹುಟ್ಟಿದ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಆ ಸಮಯದಲ್ಲಿ ನಮಗೆ ಪೂಜೆ ಮಾಡೋದಕ್ಕಾಗಲಿಲ್ಲ, ಬೆಳಗ್ಗೆನೂ ಪೂಜೆ ಮಾಡೋದಕ್ಕೆ ನಮ್ಗೆ ಆಗಲಿಲ್ಲ ಅಂತಂದರೆ ಯಾವ ಸಮಯದಲ್ಲಿ ಪೂಜೆ ಮಾಡ್ಬೋದು ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಸಂಜೆ 5:30 7 ಗಂಟೆ ಸಮಯ ಏನಿರುತ್ತೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಒಟ್ಟು 3 ಸಮಯನ ನಾನು ತಿಳಿಸ್ಕೊಟ್ಟಿದ್ದೀನಿ. ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಅಂದರೆ ರಾಮ ಹುಟ್ಟಿದಂಥ ಸಮಯದಲ್ಲಿ ಪೂಜೆ ಮಾಡುವಂಥದ್ದು ಮಧ್ಯಾಹ್ನ 12:30 ಸಮಯದಲ್ಲಿ, ಹಾಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಹಸುಗಳು ಮನೆಗೆ ಬರುವಂತಹ ಸಮಯದಲ್ಲಿ ಕೂಡ ನೀವು ರಾಮನ ಪೂಜೆಯನ್ನು ಮಾಡ್ಬೋದು. ಯಾವ ರೀತಿ ಪೂಜೆ ಮಾಡಬೇಕು, ಏನು ನೈವೇದ್ಯ ಇಡಬೇಕು, ದೇವರಿಗೆ ಪ್ರಿಯವಾಗಿರುವಂಥ ಹೂವು ಯಾವುದು, ರಂಗೋಲಿ ಯಾವುದು, ಹಾಗೆ ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು, ಆವತ್ತಿನ ದಿವಸ ಏನೆಲ್ಲ ಕೆಲಸಗಳು ಮಾಡಿದ್ರೆ ನಮಗೆ ಶ್ರೇಯಸ್ಕರ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ವಿಡಿಯೋ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ರಾಮನವಮಿಯ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.